भाई भाई देखो भाई बारिश होता है इसके वाले क्यों बच्चे को मार रहा है यार थोड़ा तो बच्चे को क्यों मार रहा है वो साले घंटे वो जो एक गाली दे रहा अब छोड़ दो भाई नहीं छोड़ दो ये देखो इसकी दुकान बंद हो रही है बच्चे को मारना मोदियों की गाली दे रहा है। ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಪ್ಲೇ ಆದಂಥ ವಿಡಿಯೋನ ನೀವು ಗಮನಿಸಿರ್ಬೋದು. ತುಂಬಾ ವೈರಲ್ ಪಡೆದಂಥ ವಿಡಿಯೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ತುಂಬಾ ವ್ಯೂಸ್ ಹಾಗೂ ಕಾಂಟ್ರವರ್ಸಿ ಕೂಡ ಪಡೆದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಏನಿದೆ, ಯಾರ ಪುಟ್ಟ ಬಾಲಕ, ಯಾಕೆ ಅದನ್ನು ಥಳಿಸಿದ್ರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಬಾಲಕನ ತಂದೆ ಏನಿದ್ದಾರೆ ಅವರ ಹೆಸರು ಸರ್ಜಿತ್ ಸಿಂಗ್ ಅಂತ. ಸೊ ಇವರು BJPಯ ಕಟ್ಟ ಅಭಿಮಾನಿಯಾಗಿರ್ತಾರೆ, ಒಂದು ರೀತಿಯಲ್ಲಿ ಭಕ್ತ ಅಂತಲೇ ಹೇಳ್ಬೋದು. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿನವ್ ಅರೋರಾ ಥರ ವೈರಲ್ ಆದಂತಹ ಪುಟ್ಟ ಬಾಲಕರು ಅವರು ತುಂಬಾ ಒಂದು ಹಣವನ್ನು ಗಳಿಸ್ತಿರ್ತಾರೆ. ಅವರ ತಂದೆ ತಾಯಿ ಕೂಡ ತುಂಬಾ ಹಣವನ್ನು ಕಳಿಸಿದ್ದಾರೆ. ಈ ಒಂದು ಧರ್ಮವನ್ನು ಮುಂದಿಟ್ಕೊಂಡು ತುಂಬಾ ವೈರಲ್ ಆದಂತಹ ಪುಟ್ಟ ಬಾಲಕ ಅಂತಲೇ ಹೇಳ್ಬೋದು. ಸೊ ಅದೇ ಒಂದು ಕಾನ್ಸೆಪ್ಟನ್ನು ತನ್ನ ಒಂದು ಮಗನ ಕಂಟೆಂಟ್ ರೀತಿಯಲ್ಲಿ ಉಪಯೋಗಿಸ್ತಾನೆ. ಸೊ ಈ ಒಂದು ಸರ್ಜಿತ್ ಸಿಂಗ್ ಏನು ಮಾಡ್ತಾನೆ, ತನ್ನ ಮಗನಿಗೆ ಕಾವ್ಯವನ್ನು ತೋರಿಸಿ ಸೊ ಈ ಒಂದು BJP ಪರ ಒಂದು ಕಂಟೆಂಟನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ಒಂದು ಮಗುವನ್ನು ಯೂಸ್ ಮಾಡಿಕೊಂಡು ಮೋದಿ ಮೋದಿ ಎನ್ನುವಂತಹ ಒಂದು ಕೂಗನ್ನು ಹೇಳ್ತಾ ಆ ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಜನ ಒಂದು ಲೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ತುಂಬಾ ಒಂದು ಈ ಒಂದು ವೀಡಿಯೋಸ್ಗಳು ವೈರಲ್ ಆಗೋಕ್ಕೆ ಕೂಡ ಸ್ಟಾರ್ಟ್ ಆದವು. ಬಿಲಿಯನ್ಸ್ ಗಟ್ಟಲೆ, ಕೋಟಿಗಟ್ಟಲೆ ಒಂದು ವ್ಯೂಸ್ಗಳು ಕೂಡ ಬಂದವು. ಸೊ ಈ ಒಂದು ವೈರಲ್ ಕಿಡ್ ತುಂಬಾ ಒಂದು ಛೋಟಾ ಯೋಗಿ ಅನ್ನುವಂಥ ಹೆಸರಿಂದ ವೈರಲ್ ಆಗ್ತಾನೆ ಹೋಗ್ತಾನೆ. ಸ್ವಲ್ಪ ದಿವಸದ ನಂತರ ಏನಾಗುತ್ತೆ, ಈ ಒಂದು ವೀಡಿಯೋಸ್ಗಳಿಗೆ ಬರ್ತಿದ್ದಂಥ ವ್ಯೂಸ್ ಕೂಡ ಡ್ರಾಪ್ ಆಗ್ತಾ ಹೋಗುತ್ತೆ. ಆ ಒಂದು ಚಿಕ್ಕ ಬಾಲಕನ ಪಾಪ್ಯುಲಾರಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ ನಂತರ ಏನು ಮಾಡ್ತಾನೆ, ಅವ್ರ ತಂದೆ ಆ ಒಂದು ಪುಟ್ಟ ಬಾಲಕನಿಂದ ತುಂಬಾ ರ್ಯೂಡ್ ಆದಂತಹ ಬಿಹೇವಿಯರನ್ನು ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಕೋಲನ್ನು ಕೊಟ್ಟು ಸಿಕ್ಕ ಜನರಿಗೆ ತಳಿಸೋದಾಗಿರ್ಬೋದು. ಸೊ ಈ ರೀತಿಯ ಒಂದು ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಸೊ ಆ ಒಂದು ವಿಡಿಯೋಗಳು ಕೂಡ ಸ್ವಲ್ಪ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಸೊ ಇತ್ತೀಚೆಗೆ ಈ ಒಂದು ಬಾಲಕ ಅಯೋಧ್ಯಕ್ಕೆ ಹೋಗಿರ್ತಾನೆ. ಅಯೋಧ್ಯೆಯ ಒಂದು ವಿಡಿಯೋಸ್ಗಳು ತುಂಬಾ ವೈರಲನ್ನು ಪಡಿತಾ ಇತ್ತು. ಸೊ ಅಲ್ಲಿ ಮೋದಿ ಮೋದಿ ಎನ್ನುವಂತಹ ಒಂದು ಕೂಗನ್ನು ಮಾಡ್ತಿರ್ತಾನೆ. ಛತ್ರಪತಿ ಶಿವಾಜಿಯವರ ಒಂದು ಕೂಗನ್ನು ಹೇಳ್ತಿರ್ತಾನೆ, ಘೋಷಣೆಯನ್ನು ಹೇಳ್ತಾ ಇರ್ತಾನೆ. ಸೊ ಈ ರೀತಿ ತುಂಬಾ ವೈರಲನ್ನು ಪಡೀತಾ ಇತ್ತು. ಆದರೆ ಈ ಒಂದು ಅಯೋಧ್ಯೆಯಲ್ಲಿ ಇದ್ದಂಥ ಒಂದು ಅಂಗಡಿಯ ಒಂದು ವ್ಯಕ್ತಿಗೆ ಏನು ಮಾಡ್ತಾನೆ, ಹೊಡಿ ಅಂತ ಹೇಳ್ತಾನೆ. ಸೊ ಇವನು ಕೋಲ್ ತೊಗೊಂಡು ಆ ಅಯೋಧ್ಯೆಯ ಒಂದು ಅಂಗಡಿಯಲ್ಲಿರುವಂಥ ವ್ಯಕ್ತಿಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕಂತ ಆ ಒಂದು ವ್ಯಕ್ತಿ ಈ ಒಂದು ಚಿಕ್ಕ ಬಾಲಕನನ್ನು ತಳ್ಳಿಸ್ಬಿಡ್ತಾನೆ. ಸೊ ತಳ್ಳಿಸಿದ ತಕ್ಷಣ ಆ ಒಂದು ಚಿಕ್ಕ ಬಾಲಕ ಕೆಳಗಡೆ ಬಿದ್ದೋಗ್ತಾನೆ, ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈ ಒಂದು ಪುಟ್ಟ ಬಾಲಕನ ತಂದೆ ಅವನನ್ನು ರಕ್ಷಿಸೋದು ಬಿಟ್ಟು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ಒಂದು ಕಂಟೆಂಟಿಂದ ವ್ಯೂಸನ್ನು ಪಡೆಯೋ ಒಂದು ಥಿಂಕಿಂಗಲ್ಲಿ ಅವ್ರ ತಂದೆ ಇರ್ತಾನೆ. ಸೊ ಈ ಒಂದು ವಿಷಯ ಗೊತ್ತಾಗ್ತಿದ್ದಂತೆ ಜನರಲ್ಲಿ ಒಂದು ವಿಡಿಯೋವನ್ನು ನೋಡ್ತಿದ್ದಂಥ ಜನರು ತುಂಬಾ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಪುಟ್ಟ ಬಾಲಕರನ್ನು ಇಟ್ಕೊಂಡು ಇವರು ಕಂಟೆಂಟ್ಗೋಸ್ಕರ ಈ ಒಂದು ಹಣವನ್ನು ಗಳಿಸೋದಕ್ಕೋಸ್ಕರ ಈ ರೀತಿ ಪುಟ್ಟ ಬಾಲಕನ ಜೀವನವನ್ನು ಹಾಳು ಮಾಡ್ತಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ವ್ಯಾಪಕವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಆ ಒಂದು ಬಾಲಕನಿಗೆ ಥಳಿಸಿದಂಥ ವ್ಯಕ್ತಿಯನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಯಾರು ಸರಿ, ಯಾರು ತಪ್ಪು? ಬಾಲಕ ಮಾಡಿದ್ದು ಸರಿನಾ, ಬಾಲಕ ತಂದೆ ಮಾಡಿದ್ದು ಸರಿನಾ, ಅಥವಾ ಆ ಒಂದು ಅಂಗಡಿಯ ವ್ಯಕ್ತಿ ಮಾಡಿದ್ದು ಸರಿನಾ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. थोड़ा तो बच्चे को क्यों मार रहा है वो साले घंटे वो जो एक गाली दे रहा है